ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾರ್ಗವಿ ಲಲಿತ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಮೊದಲಿಗೆ ಇಲ್ಲಿ ಕೋರ್ಟಿನಲ್ಲಿ ವಾದ ಎಲ್ಲ ಮುಗ್ದಿರುತ್ತೆ. ಆಚೆ ಬಂದು ಜೆ.ಪಿ. ಪಾಟೀಲ್ ಜೊತೆ ಭಾರ್ಗವಿ ಅವರು ಮಾತಾಡ್ತಾ ಇರ್ತಾರೆ. ಅವಾಗ ಭಾರ್ಗವಿ ಅವ್ರಿಗೆ ಹೇಳ್ತಾ ಇರ್ತಾರೆ, ನೋಡು ನೀ ಈ ಕೇಸ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಬಿಟ್ಟು ಮನೆಯವ್ರ ಬಗ್ಗೆ ತಲೆ ಕೆಡಿಸ್ಕೊ. ಮನೆಯವ್ರು ಚೆನ್ನಾಗಿರಬೇಕು. ನನ್ನ ಕಥೆಯಲ್ಲಿ ಮುಗೀತು. ನಾನಿಲ್ಲೇ ಹೇಗೋ ಇರ್ತೀನಿ. ನೀವೆಲ್ಲ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿರಿ ಅಂತ ಹೇಳ್ತಿರ್ತಾರೆ. ಅದಾದ ನಂತರ ಅವರು ಅಲ್ಲಿಂದ ಹೋಗ್ತಾರೆ. ಇನ್ನು ಅದೇ ಜಾಗಕ್ಕೆ ಆರ್.ಕೆ. ಅವರು ಬರ್ತಾರೆ. ಆರ್.ಕೆ. ಅವರು ಬಂದ್ಬಿಟ್ಟು ಹೇಳ್ತಾರೆ, ನೋಡಿ ನೀವೆಲ್ಲ ಈ ಥರ ಕೇಸ್ ಗೆಲ್ತೀನಿ ಅಂತ ಒಂದು ಇದಿದ್ರೆ ಅದನ್ನೆಲ್ಲ ಮರೆತುಬಿಡಿ. ನಾನು ಇವತ್ತೇ ಕೇಸ್ ಗೆಲ್ತಿದ್ದೆ. ಆದರೆ ನಿಮಗೋಸ್ಕರ ನಾನು ಬಿಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ನೀವು ಕಷ್ಟಪಡಬೇಕು, ಅದನ್ನು ನಾನು ನೋಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅವಾಗ ಆರ್.ಕೆ. ಅವ್ರು ಹೇಳ್ತಿರ್ತಾರೆ, ನೋಡಿ ದೊಡ್ಡವರಾದರೆ ಬರೀ ಬುದ್ಧಿವಂತಿಕೆ ಅಲ್ಲ, ಸಂಸ್ಕಾರನೂ ಇರಬೇಕು ಮತ್ತು ಒಂದು ಒಳ್ಳೆತನನೂ ಇರಬೇಕು ಅಂತ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನಮ್ಮ ಮಾವನ ಹೇಗೆ ಕಾಪಾಡಬೇಕು ಅಂತ ನನಗೆ ಗೊತ್ತು. ಬೇಲ್ ಸಹ ತಗೊಂಡಿದ್ದೀನಿ ನಾನು ಅಂತ ಹೇಳ್ತಿರ್ಬೇಕಾದ್ರೆ ಅವ್ರು ಹೇಳ್ತಾರೆ, ಬೇಲ್ ಕೊಡಿಸಿದ್ದೆ ನಾನು. ಯಾಕಂತ ಹೇಳಿದ್ರೆ ನಾನಿಲ್ಲ ಅಂದರೆ ಇವತ್ತೇ ಕೇಸ್‌ನ ಮುಗಿಸ್ಬಿಡ್ತಾ ಇದ್ದೆ. ನಾನು ಈಗ ಬೇಲ್ ಕೊಡಿಸಿದ್ದೆ. ನಿಮ್ಮ ಹತ್ರ ಹಣ ಇಲ್ಲ, ಏನಿಲ್ಲ. ನಾಳೆ ಸಂಜೆ ಒಳಗೆ 20 ಲಕ್ಷ ಕಟ್ಟಬೇಕು. ಹೇಗೆ ತಗೊಳ್ಳಿ, ಮೊದಲನೇ ಬೋನಿನೇ ನಂದು ಭಿಕ್ಷೆ ಬಿಡೋಕ್ಕೆ ಅಂತ ಹೇಳಿ ಅವರು ದುಡ್ಡನ್ನ ಎತ್ತಿ ಕೊಡ್ತಾ ಇರ್ತಾರೆ. ಅವಾಗ ಅವರು ಹೇಳ್ತಾರೆ, ನೋಡಿ ಕೇಸ್ ಇನ್ನೂ ಮುಗ್ದಿಲ್ಲ. ಕೇಸ್ ಮುಗಿದ ಮೇಲೆ ನಿಮ್ಮ ಮೇಲೂ ಸಹ ಫೋರ್ಜರಿ ಕೇಸ್ ಬರ್ಬೋದು. ಆವಾಗ ದಿಲ್ಲಿಗೆ ಹೋಗೋಕ್ಕೆ ನಿಮಗೆ ರೈಲ್ಗೆ ಬೇಕಾಗುತ್ತೆ ದುಡ್ಡು, ಇಟ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಇನ್ನು ಈ ಕಡೆ ಅರ್ಜುನ್ ಅವರು ಸಹ ಬರ್ತಾ ಇರ್ತಾರೆ. ಪೊಲೀಸವರು ಜೆ.ಪಿ. ಪಾಟೀಲ್‌ನ ಕರ್ಕೊ ಹೋಗ್ತಿರ್ಬೇಕಾದ್ರೆ ಅರ್ಜುನ ನೋಡ್ಬಿಟ್ಟು ಒಂದು 2 ನಿಮಿಷ ಮಾತಾಡ್ತೀನಿ ಅಂತ ಹೇಳಿದಾಗ ಪೊಲೀಸವರು ದಾರಿ ಮಾಡಿಕೊಡ್ತಾರೆ. ಅವಾಗ ಅರ್ಜುನ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ, ನೀವು ಯಾಕೆ ಬರಕ್ಕೆ ಹೋದೆ? ನಿನ್ನ ಆರೋಗ್ಯ ಚೆನ್ನಾಗಿದೆಯಾ? ಹೇಗಿದೆಯಾ? ಎಲ್ಲ ಚೆನ್ನಾಗಿರಿ. ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನೀವು ಅಂತ ಹೇಳ್ತಿರ್ಬೇಕಾದ್ರೆ ಅರ್ಜುನ್ ಅವ್ರು ಹೇಳ್ತಾರೆ, ನಿಮ್ಮನ್ನ ಬಿಟ್ಬಿಟ್ಟು ನಾವು ಹೇಗಿರೋದು ಡ್ಯಾಡ್ ಅಂತ ಹೇಳ್ತಾರೆ. ಮತ್ತು ಭಾರ್ಗವಿನ ಯಾಕೆ ಈ ಕೇಸ್ ತಗೊಳಕ್ಕೆ ಕಳಿಸಿದ್ಯಾ? ಅವ್ರನ್ನೆಲ್ಲ ಯಾಕೆ ಕಳಿಸಿದ್ಯಾ? ತುಂಬಾ ಕಷ್ಟಪಡಬೇಡಿ, ನೀವು ಆರಾಮಾಗಿರಿ ಅಂದಾಗ ನಿಮ್ಮನ್ನು ಬಿಟ್ಟು ನಾವು ಹೇಗಿರೋಕ್ಕಾಗುತ್ತೆ? ಅದಕ್ಕೆ ಭಾರ್ಗವಿನೇ ಕಳಿಸ್ದೆ ಅಂತ ಹೇಳ್ತಾರೆ. ಸರಿ, ಅದಾದ ನಂತರ ಅವರು ಪೊಲೀಸರು ಟೈಮ್ ಆಯಿತು ಸರ್ ಅಂತ ಹೇಳಿದಾಗ ಅವರು ಅಲ್ಲಿಂದ ಹೊರಡ್ತಾರೆ. ಇನ್ನು ಈ ಕಡೆ ಭಾರ್ಗವಿಯವರು ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಗಾಯತ್ರಿ ದೇವಿಯವರು ಭಾರ್ಗವಿಯವ್ರ ಹತ್ರ ಬಂದು ಮಾತಾಡಿಸ್ತಾರೆ. ಭಾರ್ಗವಿಯವ್ರ ಹತ್ರ ಬಂದು ಮಾತಾಡಿಸ್ತಾ ಇರಬೇಕಾದ್ರೆ, ನೋಡು ಈ ಕೋರ್ಟಲ್ಲಿ ಗೆಲುವು ನಂದೇನೆ, ಆಚೆನೂ ಗೆಲುವು ನಂದೇನೆ. ನೀವು ನನ್ನ ಏನೂ ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ನೋಡು ಕೇಸ್ ಇವತ್ತೇ ಮುಗ್ದಿಲ್ಲ. ನಾನು ನಿಮಗೆ ಶಿಕ್ಷೆ ಕೊಡಿಸೇ ಕೊಡಿಸ್ತೀನಿ ಅಂತ ಹೇಳಿ ಪಣ ತೊಟ್ಟಿರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನೋಡು ನಿನ್ನ ತಂದೆನೂ ಇದೇ ರೀತಿ ಆಡಿ ಆಡಿ ಹೋಗ್ಬಿಟ್ರು ಆಕ್ಸಿಡೆಂಟಲ್ಲಿ. ಆದರೆ ಆಕ್ಸಿಡೆಂಟ್ ಆಗಿದ್ದು ನಿಜ, ಆದರೆ ಆಕ್ಸಿಡೆಂಟ್ನ ಮಾಡಿಸಿದ್ದೆ ನಾನು ಅಂತ ಹೇಳ್ತಿರ್ಬೇಕಾದ್ರೆ ಭಾರ್ಗವಿಯವ್ರಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಕೋಪ ಬಂದ್ಬಿಟ್ಟು, ನಾನು ನಿಮ್ಮನ್ನು ಸುಮ್ಮನೆ ಬಿಡೋದೇ ಇಲ್ಲ. ಈ ಕೇಸಲ್ಲಿ ನಿಮ್ಮನ್ನೆಲ್ಲರನ್ನೂ ಸಹ ನಾನು ಇದು ಸರಿಯಾಗಿ ನಿಮಗೆ ಶಿಕ್ಷೆ ಕೊಡಿಸೇ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ಆವಾಗ ಅವ್ರು ಹೇಳ್ತಿರ್ತಾರೆ, ನನ್ನದು ಗೆಲುವು ಇಲ್ಲಿಂದ ಸ್ಟಾರ್ಟ್ ಆಗಿಲ್ಲ, ನಿಮ್ಮಪ್ಪನ ಸಾವಿಂದ ಸ್ಟಾರ್ಟ್ ಆಗಿದೆ. ಅವನು ಗಂಗಾ ಅಂತ ಆಲ್ಮೋಸ್ಟ್ ಕಂಡುಹಿಡಿದ್ಬಿಟ್ಟಿದ್ದ. ಆವಾಗಲೇ ಅವನ ಸಾವು ಬಂದಿತ್ತು. ಆವಾಗಲೇ ಅವ್ನು ಮೇಲಕ್ಕೆ ಹೋಗಿದ್ದು. ಈ ಕೇಸಲ್ಲಿ ಯಾರೇ ಇದ್ರೂ ಸಹ ನಾನು ಮೇಲಕ್ಕೆ ಕಳಿಸ್ಬಿಡ್ತೀನಿ ಅಂತ ಹೇಳಿ ಭಾರ್ಗವಿಗೆ ಹೇಳ್ತಿರ್ತಾರೆ. ಆವಾಗ ಭಾರ್ಗವಿಯವ್ರನ್ನು ಸಹ ಹೇಳ್ತಾರೆ, ಈ ಕೇಸಲ್ಲಿ ನಾನು ನಿನ್ಗೆ ಶಿಕ್ಷೆ ಕೊಡುತ್ತೆ ಬಿಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರಿಗೆ ಆವಾಜ್ ಹಾಕ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಫೈಲ್ಗಳನ್ನ ಕೆಳಗಡೆ ಬಿದ್ದಿರೋದು ಎತ್ಕೊಂಡು. ಇನ್ನೊಂದು ಕಡೆ ಬರೋದಾದರೆ ಮನೇಲಿ ಒಂದು ವಿಷಯನ ಹೇಳಬೇಕು ಅಂತ ಹೇಳ್ಬಿಟ್ಟು ಅರ್ಜುನ್ ಅವ್ರ ಹತ್ರ ಹೋಗ್ತಾರೆ. ಪಾರ್ಥ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು, ನನಗೆ ಯಾರ ಹತ್ರ ಹೇಳಲಿ ಅಂತಲೇ ಗೊತ್ತಾಗ್ತಿಲ್ಲ ಅಂತಿರಬೇಕಾದ್ರೆ ಅವರು ತುಂಬಾ ಕೋಪ ಮಾಡಿಕೊಂಡು, ನೋಡು ನೀನು ಈ ಬಣ್ಣದ ಮಾತನ್ನೆಲ್ಲ ಕೇಳೋಕ್ಕೆ ನಮಗೆ ಟೈಮ್ ಇಲ್ಲ, ನೀನು ಹೊರಡು ಇಲ್ಲಿಂದ, ಡ್ಯಾಡ್ನ ಬಿಡಿಸ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಈ ಥರ ಮಾಡ್ತಾ ಇದೆಯಾ, ನನಗೆ ತುಂಬಾ ಬೇಜಾರಾಗಿದೆ ಅಂತ ಹೇಳ್ಬಿಟ್ಟು ಪಾರ್ಥ ಅವ್ರು ಹೇಳ್ತಿರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ನಾನು ಈ ವಿಷಯ ನಿಮ್ಮ ಜೊತೆ ಹೇಳಲೇಬೇಕು, ನನಗೆ ಗೊತ್ತಾಗ್ತಿಲ್ಲ, ತುಂಬಾ ಗಾಬರಿ ಆಗಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಅದೇನು ಹೇಳು ಅಂತ ಹೇಳ್ತಾರೆ. ಅವಾಗ ಇನ್ನೊಂದು ಕಡೆ ಬರೋದಾದರೆ ಬೃಂದ ಅವ್ರಿಗೂ ಪಾರ್ಸಲ್ ಬಂದಿರುತ್ತೆ. ಅಲ್ಲಿ ಒಂದು ಫೋಟೋನ ತೊಗೊಂಬಂದಿರ್ತಾರೆ. ಆ ಫೋಟೋನ ಓಪನ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಬರೋದಾದರೆ ಇಲ್ಲಿ ಆರ್.ಕೆ, ಗಾಯತ್ರಿ ದೇವಿ ಮತ್ತು ಶಕ್ತಿ ಎಲ್ಲರೂ ಸಹ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಅವ್ರು ಹೇಳ್ತಾ ಇರ್ತಾರೆ, ಶಕ್ತಿ ಅವರು, ನೋಡಿ ನೀವೇನಕ್ಕೆ ಬೇಯ್ಲ್ಗೆ ಒಪ್ಕೊಂಡ್ರಿ, ಬೇಯ್ಲ್ ಸಿಕ್ಬಿಡ್ತು ಅವ್ರಿಗೆ ಅಂದಾಗ, ನೋಡಿ ಅವ್ರ ಹತ್ರ ಇವಾಗ ದುಡ್ಡಿಲ್ಲ, ಏನಿಲ್ಲ, ನಾನು ಅದಕ್ಕೆ ಮುಂಚಿತವಾಗಿ ಅಕೌಂಟೆಲ್ಲ ಫ್ರೀಸ್ ಮಾಡಿಸಿದ್ದೀನಿ. ಇವಾಗ ಅವ್ರ ಹತ್ರ 20 ಲಕ್ಷ ಎಲ್ಲಿದೆ? ಅವ್ರು ಒದ್ದಾಡಬೇಕು, ಅವ್ನು ಗ್ರೌಂಡ್ ಲೆವೆಲ್ ಏನು ಅಂತ ಅವ್ನಿಗೆ ಗೊತ್ತಾಗಬೇಕು, ಅದಕ್ಕೆ ಈ ಥರ ಮಾಡಿದೆ ಅಂತ ಹೇಳ್ತಿರ್ಬೇಕಾದ್ರೆ ಶಕ್ತಿಯವ್ರು ಹೇಳ್ತಾರೆ, ಸುಮ್ಮನೆ ನಿಮ್ಮನ್ನು ರಾಕ್ಷಸ ಅಂತ ಹೇಳಲ್ಲ, ಈ ವಿಷಯಕ್ಕೋಸ್ಕರ ನಿಮ್ಮನ್ನು ರಾಕ್ಷಸ ಅಂತ ಹೇಳೋದು ಅಂತ ಹೇಳಿ ಶಕ್ತಿಯವರು ಅವ್ರಿಗೆ ಹೇಳ್ತಿರ್ತಾರೆ. ಇದೆಲ್ಲ ಆದಮೇಲೆ ಶಕ್ತಿಯವರು ಅವ್ರನ್ನ ಹಾಗೆ ಮಾತಾಡಿಸ್ತಾ ಇರಬೇಕಾದ್ರೆ ಗಂಗಾ ಹೇಳ್ತಾರೆ, ನಾನು ಅವ್ರ ಅಪ್ಪನ ಸಾವಿನ ವಿಷಯ ಹೇಳಿದೆ, ನಾನೇ ಕೊಲೆ ಮಾಡಿದ್ದು ಅಂತ ಹೇಳಿಸ್ದೆ. ಅದಕ್ಕೆ ಅವಳು ಸುಮ್ಮನೆ ಗಾಬರಿ ಆಗದೆ ನನಗೇನೆ ತಿರುಗಿ ಬಿದ್ದಿದ್ದಾಳೆ. ಅವಳನ್ನ ನೋಡ್ತಾ ಇದ್ದರೆ ನನಗೆ ಮೈಯೆಲ್ಲ ಉರಿಯುತ್ತೆ. ನಾನು ಅವಳಿಗೊಂದು ಗತಿ ಕಾಣಿಸ್ತೀನಿ ಅಂತ ಮೇಲೆ ಎದ್ದು ನಿಂತ್ಕೋತಾರೆ. ಅವಾಗ ಶಕ್ತಿ ಹೇಳ್ತಾರೆ, ನೋಡು ಅವಳನ್ನು ಮೇಲೆ ಕಳಿಸ್ಬಿಡ್ತೀಯಾ ಅಂತ ಹೇಳಿದಾಗ, ಇಲ್ಲ ನಾನೇನಾದರೂ ಮಾಡೇ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಶಕ್ತಿಯವರು ಹೇಳ್ತಾರೆ, ನೀನೇನೋ ಮಾಡ್ತೀಯ ಅಂತ ಗೊತ್ತು, ಅದೇನು ಮಾಡ್ತೀಯ ಅಂತ ಹೇಳು ಅಂದಾಗ ಜೆ.ಪಿನ ಮೇಲೆ ಕಳಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಅವಾಗ ಆರ್.ಕೆ ಅವರು ಇವರೆಲ್ಲ ಬೇಡ ಅಂತ ಹೇಳಿದಾಗ, ನಿನ್ನ ಕೇಸ್ ಏನಿದ್ರು ಕೋರ್ಟಲ್ಲಿ ನೋಡ್ಕೋಬೇಕು, ನನಗೆ ಹೇಳಕ್ಕೆ ಬರಬೇಡ ಅಂತ ಅವ್ರಿಗೆ ಹೇಳ್ತಾರೆ. ಇನ್ನೊಂದು ಕಡೆ ಅರ್ಜುನ್ ಅವರು ಭಾರ್ಗವಿಗೆ ಹೇಳ್ತಿರ್ತಾರೆ, ನಿನ್ನ ವಿಷಯ ಎಲ್ಲ ನನಗೆ ಬೇಕಾಗಿಲ್ಲ ಅಂತ ಹೇಳ್ಬೇಕಾದ್ರೆ ಅವರು ರಿಕ್ವೆಸ್ಟ್ ಮಾಡ್ಕೋತಾರೆ, ಸರಿ ಹೇಳು ಅಂತ ಹೇಳಿದಾಗ ಅಪ್ಪನ ಸಾವು ಬಂದು ಆಕ್ಸಿಡೆಂಟ್ ಅಲ್ಲ, ಯಾಕಂತ ಹೇಳಿದ್ರೆ ಅದು ಒಂದು ಕೊಲೆ ಅಂತ ಹೇಳಿದಾಗ ಅರ್ಜುನ್ ಅವ್ರು ಹೇಳ್ತಾರೆ, ಸರಿ ಆ ಕೊಲೆನೂ ಡ್ಯಾಡೇ ಮಾಡಿರೋದು, ಅದಕ್ಕೆ ನೀನು ಈ ಡ್ಯಾಡ್ನ ಬಿಡಿಸ್ಕೊ ಬರ್ತಾ ಇಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ವಾಪಸ್ ಮಾತಾಡ್ತಾರೆ. ಅಷ್ಟರಲ್ಲಿ ಈ ಕಡೆ ಬೃಂದ ಅವರು ಆ ಫೋಟೋನ ಓಪನ್ ಮಾಡ್ತಾರೆ. ಅಲ್ಲಿ ಅವ್ರ ತಂದೆ ಫೋಟೋ ಇರುತ್ತೆ. ಅದನ್ನು ಕೋಪದಲ್ಲಿ ಕೆಳಗಡೆ ಎಸ್ದು ಬಿಡ್ತಾರೆ, ಎಲ್ಲ ಒಡೆದೋಗುತ್ತೆ. ಆ ಸೌಂಡನ್ನ ಕೇಳಿಸ್ಕೊಂಡು ಅರ್ಜುನ್ ಮತ್ತು
ಭಾರ್ಗವಿಯವರು ಓಡಿ ಬರ್ತಾರೆ. ಆವಾಗ ಅದನ್ನು ನೋಡ್ಬಿಟ್ಟು ಭಾರ್ಗವಿಯವರು ಕೇಳ್ತಾರೆ, "ಏನು ಮಾಡಿದೆ ಬೃಂದ?" ಅಂತ ಹೇಳಿದಾಗ, "ಏನಿಲ್ಲ, ಏನೋ ಪಾರ್ಸಲ್ ಬಂದಿದೆ ಫೋಟೋ" ಅಂತ ಹೇಳ್ಬಿಟ್ಟು ಬಿಚ್ತಾ ಇದ್ದೆ, ಕೈ ಜಾರಿ ಬಿದ್ದೋಯ್ತು ಅಂತ ಹೇಳಿದಾಗ, "ಇಷ್ಟೊಂದು ಈಸಿಯಾಗಿ ಹೇಳ್ತಾ ಇದೆಯಲ್ಲ, ಅದು ಅಪ್ಪನ ಫೋಟೋ ಕಣೆ" ಅಂತ ಹೇಳಿ ತುಂಬಾ ವಾದ ಮಾಡ್ತಿರ್ತಾರೆ. ಅವಾಗ ಅವ್ರು ಹೇಳ್ತಾರೆ, "ನೋಡು, ಈ ಕೇಸ್‌ಗೂ ಸರಿ ಇಲ್ಲ, ನೀನು ಸರಿ ಇಲ್ಲ, ಎರಡಕ್ಕೂ ಅರ್ಥನೇ ಇಲ್ಲ. ಇದೆಲ್ಲ ಅಪ್ಪನೇ ಕೊಡ್ತಾ ಇರುವಂಥ ಉತ್ತರ. ಈ ಕೇಸ್ ನಡೆಸೋಕ್ಕೆ ನಿನಗೆ ಯೋಗ್ಯತೆ ಇಲ್ಲ" ಅಂತ ಹೇಳ್ಬಿಟ್ಟು ಅವರು ನಿನಗೆ ಕೊಡ್ತಾ ಇರೋ ಮುನ್ಸೂಚನೆ ಇದನ್ನಾದ್ರೂ ತಿಳ್ಕೊ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅವರು ತುಂಬಾ ಕೋಪ ಮಾಡಿಕೊಂಡು ಭಾರ್ಗವಿಯವ್ರಿಗೆ ಹೊಡೆಯಕ್ಕೆ ಹೋಗ್ಬಿಡ್ತಾರೆ. ಆವಾಗ ಅರ್ಜುನ್ ಅವರು ತುಂಬಾ ಕೋಪ ಮಾಡಿಕೊಂಡು ಭಾರ್ಗವಿ ಅಂತ ಹೇಳ್ತಾರೆ. ಅಲ್ಲಿಗೆ ಅಲ್ಲಿ ನಿಲ್ಲಿಸ್ತಾರೆ. ಅದಾದ ನಂತರ ಬೃಂದ ಅವರು ಹೇಳ್ತಾರೆ, "ನೋಡು, ಮಾವನ್ನ ಬಿಡಿಸ್ಕೊಬರ್ಬೇಕು ಅಂತ ಹೇಳಿದ್ರೆ ನಮ್ಗೆ 20,00,000 ಬೇಕು. ಎಲ್ಲಿಂದ ತರ್ತೀಯ 20,00,000? ಎಲ್ಲಿದೆ ಇವಾಗ ದುಡ್ಡು? ಎಲ್ಲ ಹೋಯ್ತು, ಮನೆ ಚಿನ್ನ ಎಲ್ಲ ಸೀಸ್ ಆಯಿತು, ಅಕೌಂಟ್ ಫ್ರೀಸ್ ಆಯಿತು. ಇವಾಗ ಮಾವನ್ನ ಹೇಗೆ ಬಿಡಿಸ್ಕೊಬರ್ತೀಯ?" ಅಂತ ಹೇಳ್ತಿರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಅರ್ಜುನ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಸೊ ಇದೆಲ್ಲ ಆದಮೇಲೆ ಬೃಂದ ಅವರು ಅವ್ರಿಗೆ ಬೈತಾ ಇರ್ತಾರೆ. ಸೊ ಏನು ಮಾಡಬೇಕು ಅಂತ ಗೊತ್ತಾಗದೆ ಭಾರ್ಗವಿಯವರು ಹಾಗೆ ನಿಂತಿರ್ತಾರೆ. ವೀಕ್ಷಕರೇ, ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ.